ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ನೀನಿರಲು ಜೊತೆಯಲ್ಲಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ರಾಧಾ ಇಲ್ಲಿ ಅವ್ರ ಭಾವನ ಹುಡ್ಕೋದ್ರಲ್ಲಿ ಪಾಪ ಅವಳು ಸಿಗಾಕೊಂಡಿದ್ದಾಳೆ. ಮತ್ತೆ ಅಲ್ಲಿಂದ ಬೇರೆ ಕಡೆ ಎಸ್ಕೇಪ್ ಮಾಡಿ ತಗೊಂಡೋಗಿ ಹಾಕ್ಕೊಂಡಿದ್ದಾರೆ. ಇವನು ಯಾರು ಅಂತ ಗೊತ್ತಿಲ್ಲ. ಇವನು ಊರ್ಮಿಳಗೆ ಗೊತ್ತಿರ್ಬೋದು, ಊರ್ಮಿಳನ ಜೊತೆ ಅನಿಸುತ್ತೆ. ಹಂಗಾಗ್ಬಿಟ್ಟು ಇವನು ತಗೊಂಡೋಗಿ ಊರ್ಮಿಳನ ಗಂಡ ಕೇಶವ ಅಂದರೆ ರಾಧನ್ ಭಾವ, ಕೃಷ್ಣಗ ಅಣ್ಣ ತಗೊಂಡೋಗಿ ಅಲ್ಲೊಂದು ಪಾಳು ಮನೆಯಲ್ಲಿ ಕೂಡಾಕೊಂಡಿದ್ದಾನೆ. ಅಲ್ಲಿ ಪಾಪ ಅವನಿಗೆ ಬಟ್ಟೆ ಇಲ್ಲ, ಅರ್ಕಲ್ ಬಟ್ಟೆ ಹಾಕಿ ಆ ಗಡ್ಡ ಮೀಸೆ ನೋಡೋಕ್ಕಾಗಲ್ಲ. ಹಾಗಾಗಿ ಅವನ್ನ ಅಲ್ಲಿ ತಗೊಂಡೋಗಿ ಇಟ್ಕೊಂಡು ಅವನು ವನವಾಸ ಹತ್ತಿಸ್ತಾ ಇದ್ದಾರೆ. ಕೂಡಾಕೊಂಡಿದ್ದಾನೆ. ಇವನ ಹೆಸರು ಗೊತ್ತಿಲ್ಲ, ಇವನು ಯಾರು ಅಂತಲೂ ಗೊತ್ತಿಲ್ಲ. ರೌಡಿಗಳೆಲ್ಲ ಸೇರಿಕೊಂಡು ಕೇಶವನ ಕೂಡಾಕೊಂಡು ಅವನಿಗೆ ಬಟ್ಟೆ ಎಲ್ಲ ಹರಿದೋಗಿದೆ, ಗಡ್ಡ ಬೆಳೆದಿದೆ, ತಲೆ ಕೂದಲೆಲ್ಲ ಅಷ್ಟಿಷ್ಟು ಉದ್ದ ಇದೆ ಒಂದೊಂದು ಮಳ. ಅವನೇನು ಸೇಡಿದೆ ಅಂತ ಗೊತ್ತಿಲ್ಲ, ತಂದು ಇಲ್ಲಿ ಕಟ್ಟಾಕೊಂಡಿದ್ದಾನೆ. ಊರ್ಮಿಳ ಹೇಳಿನೇ ಇವನು ಕರ್ಕೊಂಡು ಬಂದು ಇಲ್ಲಿ ಕೂತಿರೋದು ಕಟ್ಟಾಕೊಂಡು. ಆಮೇಲೆ ಊರ್ಮಿಳ ಅವಾಗವಾಗ ಫೋನ್ ಮಾಡ್ತಾ ಇರ್ತಾಳೆ ಇವನಿಗೆ. ಹಿಂದೆ ಒಂದು 4-5 ಸಲಿನೂ ಇವನು ಮೀಟ್ ಆಗೋದು, ಇವನ ಜೊತೆ ಕಾರಲ್ಲಿ ಹೋಗೋದು ಎಲ್ಲ ಮಾಡಿದ್ದಾಳೆ. ಇವತ್ತು ರಾಜೀನಾಮೆ ಕೊಟ್ಟಿದ್ದಾಳೆ ಊರ್ಮಿಳ ಅಂತ ಹೇಳ್ಬಿಟ್ಟು ಟಿ ವಿಲೆಲ್ಲ ನ್ಯೂಸ್ ಬರ್ತಾಯಿದೆ. ಹೇಗೆ ಇದು ಸಾಧ್ಯ ಅಂತ ಹೇಳ್ಬಿಟ್ಟು ದಿವಾನ್ ಗ್ರೂಪ್ ಸೊಸೆಯರ ಸವಾಲ್ ಅಂತ ಒಂದು ಸ್ಟೋರಿ ಮಾಡಿ ಟಿ ವಿ ನ್ಯೂಸಲ್ಲೆಲ್ಲ ಕೊಡ್ತಾಯಿದ್ದಾರೆ. ಅದನ್ನು ನೋಡಿ ಅವಳು ಖುಷಿ ಪಡ್ತಾ ಇದ್ದಾಳೆ. ಆದರೆ ಊರ್ಮಿಳ ಖುಷಿ ಪಡ್ತಾಳೆ. ಈ ಕಡೆ ಪಾಪ ಈ ತವ್ರ ಮನೆಯವರು, ರಾಧನ್ ತವ್ರ ಮನೆಯವರು, ಅದು ರಾಧನ್ ಅತ್ತಿಗೆನೂ ಇದರಲ್ಲಿ ಕ್ರಿಮಿನಲ್ ಇದ್ದಾಳೆ. ರಾಧನ್ ಅತ್ತಿಗೆನೇ ಇದಕ್ಕೆಲ್ಲ ಮೇಯ್ನ್ ಕಾರಣ ಆಗಿರೋದು. ಅವಳು ಟಿ ವಿನ ಹಾಕೋಕ್ಕೋಸ್ಕರ ಬಂದ್ಬಿಟ್ಟು ಟಿ ವಿ ಹಾಕ್ಬಿಟ್ಟು ಅತ್ತೇ ಬನ್ನಿ ಇಲ್ಲಿ ನ್ಯೂಸ್ ನೋಡಿ ಬನ್ನಿ, ರಾಧಂದು ನ್ಯೂಸ್ ಬರ್ತಾಯಿದೆ ನೋಡಿ ಬನ್ನಿ ಅಂತ ಕರೀತಾಳೆ. ಎಲ್ಲರೂ ಬಂದು ನೋಡ್ತಾರೆ. ಆಮೇಲೆ ರಾಧಾ ಇಂಥ ಕೆಲಸ ಮಾಡ್ತಾಳೆ ಅಂತ ಗೊತ್ತಿಲ್ಲ, ಎಂಥ ಖತರ್ನಾಕ್ ಕೆಲಸ ಮಾಡವಳೆ, ಹಂಗೆ ಹಿಂಗೆ ಅಂತೇಳಿ ಬೈತಾ ಇರ್ತಾಳೆ. ಅದಕ್ಕೆ ಅವ್ರ ಅತ್ತೆ ಗಂಡ ಇಬ್ಬರು ಅಂತಾರೆ, ಹಂಗೆಲ್ಲ ಮಾತಾಡಬೇಡ, ತಪ್ಪು ಯಾರ್ದು ಅಂತ ಗೊತ್ತಿಲ್ಲದಲೇ ಸುಮ್ಮನೆ ಮಾತಾಡಬಾರ್ದು, ರಾಧಂದು ಏನೂ ತಪ್ಪಿರಲ್ಲ ಇದರಲ್ಲಿ, ಯಾರೋ ಸಿಕ್ಸಿದಾರಷ್ಟೇ, ಸುಮ್ಮನೆ ಹಿಂಗೆಲ್ಲ ಮಾತಾಡಬೇಡ ಅಂತ ಬೈತಾರೆ. ಅಯ್ಯೋ ನಾನೇನಂದೆ, ರಾಧಾ ಸುಮ್ಮನೆ ಇರಬೇಕು ತಾನೇ ಆ ಮನೇಲಿ, ಅದು ಬಿಟ್ಬಿಟ್ಟು ಅವಳು ಏನಕ್ಕೆ ಹಂಗೆಲ್ಲ ಆಡಬೇಕು ಅಂತ ಅಂದೆ ಅಷ್ಟೇ ಅಂತಾಳೆ. ಅದಕ್ಕೆ ನಿಮಗೆ ಗೊತ್ತಿದ್ದರೆ ಮಾತಾಡಿ, ಗೊತ್ತಿಲ್ಲ ಅಂದರೆ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡಿ ಅದಕ್ಕೆ ಅಂತ ಅವಳು ಅಂತಾಳೆ ನಾದ್ನಿ. ಆಮೇಲೆ ಸುಮ್ಮನಾಗ್ತಾಳೆ ಅವಳು, ಏನೂ ಮಾತಾಡಲ್ಲ. ಟಿ ವಿ ನೋಡ್ತಾ ಇರ್ತಾರೆ, ಟಿ ವಿಲೆಲ್ಲ ಕೊಡ್ತಾ ಇರ್ತಾರೆ ಅಪ್ ಟು ಡೇಟ್. ಆವಾಗ ನ್ಯೂಸ್ಗಳೆಲ್ಲ ಬರ್ತಾ ಇರ್ತವೆ. ಅವಳು ಊರ್ಮಿಳ ಆರಾಮಾಗೋಗಿ ಒಂದು ಸೆಡ್ಡಲ್ಲಿ ಅಚ್ಚುಕಟ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ಅವಳ ತಂಗಿ ಮತ್ತು ಇವರೆಲ್ಲ ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಅಚ್ಚುಕಟ್ಟೆ ತಿಂದ್ಕೊಂಡು ಕೆಲಸದಲ್ಲಿ ಇಬ್ಬರನ್ನ ಇಟ್ಕೊಂಡು ತಂಗಿ ಜೊತೆಗೆ ಇಟ್ಕೊಂಡು ಆರಾಮಾಗಿ ಕಾಲ ಕಳೀತಾ ಇದ್ದಾಳೆ. ಆದರೆ ಅಲ್ಲಿ ಮಾತ್ರ ನ್ಯೂಸು ದೊಡ್ಡದಾಗಿ ಬರ್ತಾಯಿದೆ. ಚಿಕ್ಕ ಮಗನ ಹೆಂಡ್ತಿ ಬಂದು ದೊಡ್ಡ ಮಗನ ಹೆಂಡ್ತಿನ ಆಚೆ ಕಳಿಸಿದ್ಲಂತೆ ಅಂತ ನ್ಯೂಸು. ಈ ಥರ ಎಲ್ಲ ಕೆಟ್ಟ ನ್ಯೂಸ್ಗಳನ್ನ ಕೊಡೋಂಗೆ ಇವಳೇ ಮಾಡಿರೋದು ಐಡಿಯಾ. ಮಾಡಿಬಿಟ್ಟು ಇವಾಗ ಕೃಷ್ಣ ಫೋನ್ ಮಾಡ್ತಾನೆ. ಫೋನ್ ಮಾಡಿರೋ 2-3 ಸಲ ಮಾಡಿರೋ ಎತ್ತದೇ ಇಲ್ಲ ಇವಳು. ಆಮೇಲೆ ಕೆಲಸದವಳು ಎತ್ತಕ್ಕೆ ಹೋಗ್ತಾಳೆ. ಆವಾಗ ಎತ್ತಬೇಡ, ಸುಮ್ಮನೆ ಇರು ಅಂಥೇಳಿ ಸುಮ್ಮನಿರಿಸ್ತಾಳೆ. ಅವಳ ತಂಗಿನೂ ಅದನ್ನೇ ಹೇಳ್ತಾಳೆ, ಎತ್ತಬೇಡ ಸುಮ್ಮನಿರು ಅಕ್ಕ, ಅಷ್ಟೆಲ್ಲ ಗೊತ್ತಿಲ್ಲದಲ್ಲೇ ಮಾಡಿರಲ್ಲ, ಎಲ್ಲ ಗೊತ್ತಿದ್ದೇ ಮಾಡಿರ್ತಾಳೆ, ಅವಳಿಗೆಲ್ಲ ಐಡಿಯಾ ಇದೆ, ನೀನು ಎತ್ತಕ್ಕೆ ಹೋಗಬೇಡ ಸುಮ್ಮನಿರು ಅಂತ. ಹೌದಾ ಅಕ್ಕ, ನಂಗೆ ಗೊತ್ತೇ ಆಗಲಿಲ್ಲ ಅಂತಾಳೆ. ನಿಂಗೆ ಗೊತ್ತಾಗಿದ್ರೆ ನೀನೆಲ್ಲಿ ಹಿಂಗಿರ್ತಿದ್ದೆ, ನೀನು ಅಕ್ಕನ ಥರ ಇರ್ತಿದ್ದೆ ಬಿಡು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವನು ಅಡುಗೆ ಮಾಡ್ತಿರ್ತಾನಲ್ಲ ಇವಳ ಜೊತೆ ಅವನು ಬರ್ತಾನೆ. ಆಗ ಇವರೆಲ್ಲ ಒಂದು 4 ಜನ ಒಟ್ಟಿಗೆ ಇದ್ದಾರೆ ಒಂದು ಕಡೆ. ಅವ್ರ ಮನೆ ಬಿಟ್ಟು ಬಂದುಬಿಟ್ಟಿದ್ದಾಳೆ. ಆಗ ಕೃಷ್ಣ ಅಲ್ಲಿ ಹೆಂಡ್ತಿಗೆ ಟಾರ್ಚರ್ ಕೊಡ್ತಾನೆ, ಬೈತಾ ಇರ್ತಾನೆ.
ನಿನ್ನಿಂದ ನಮ್ಮ ಅತ್ತಿಗೆ ಮನೆ ಬಿಟ್ಟು ಹೋದರು, ನಿನ್ನಿಂದ ನಮ್ಮ ಅತ್ತಿಗೆ ಹಂಗೆ ಹೋದರು, ನಮ್ಮಿಂದ ನಮ್ಮ ಅತ್ತಿಗೆ ಹಿಂಗೆ ಹೋದರು ಅಂತೇಳಿ. ಅದಕ್ಕೆ ಅವಳಿಗೂ ಕೇಳಿ ಕೇಳಿ ಸಾಕಾಗೋಯ್ತು. ಆಮೇಲೆ ಅತ್ತೆ ಮಾವ ಎಲ್ಲ ಬೈತಾರೆ, ನಿನ್ನಿಂದನೇ ನಮ್ಮ ಊರ್ಮಿಳ ಮನೆಯಿಂದ ಹೋಗಂಗಾಯ್ತು, ಅವಳು ಎಷ್ಟೆಲ್ಲ ಈ ಮನೆಗೆ ಕಷ್ಟಪಟ್ಟಿದ್ಲು, ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಅಂತ. ಹಂಗಲ್ಲ, ಕೇಶು ಬಾವನ್ನ ಅವರೇ ಹಿಡ್ದು ಕೂಡಾಕಿರೋದು. ನಾವು ನೋಡಿದ್ದೆ, ಕಣ್ಣಲ್ಲಿ ನೋಡ್ಕೊಂಡು ಬಂದಿದ್ದೆ. ಅಲ್ಲಿ ಹೋದರೆ ಇವಾಗ ಅದು ಶೆಡ್ಡನ್ನೇ ಫುಲ್ಲು ನೆಲ ಸಮ ಮಾಡಿ ಹಾಕವ್ರೆ, ಮತ್ತೆಲ್ಲೋ ಬೇರೆ ಕಡೆ ತಗೊಂಡೋಗಿಟ್ಟಿದ್ದಾರೆ ಅಂತ ಎಲ್ಲ ಹೇಳ್ತಾಳೆ. ಏನು ಹೇಳಿದ್ರೂ ಅವ್ರ ಮನೆಯವ್ರು ಯಾರೂ ಕೇಳೋದೇ ಇಲ್ಲ. ಏಕೆ ಅಂದರೆ ಊರ್ಮಿಳಿಂದೇ ವೇದವಾಕ್ಯ ಅವರಿಗೆ. ಅವಳು ಏನು ಹೇಳ್ತಾಳೆ ಅದೇ, ಒಳ್ಳೆ ದೇವತೆ ಇದ್ದಂಗೆ ಅವಳು ಒಂಥರ ಮನೆಗೆ. ಹಾಗಾಗಿ ರಾಧನ ಮಾತನ್ನು ಯಾರೂ ಕೇಳೋದೇ ಇಲ್ಲ. ರಾಧಾ ಬೇಜಾರಾಗೋಗುತ್ತೆ, ಯಾರೂ ಕೇಳಲ್ವಲ್ಲ ಅಂತ ಹೇಳ್ಬಿಟ್ಟು ಎಷ್ಟೇ ಸತ್ಯ ಹೇಳೋಕ್ಕೋದ್ರೂ ಒಬ್ಬರು ಕೇಳಲ್ಲ. ಅದಕ್ಕೆ ಏನು ಮಾಡ್ತಾಳೆ ರಾಧಾ, ಬೇಡವೇ ಬೇಡ, ನಾನು ಸುಮ್ಮನೆ ಇವ್ರ ಮನೇಲಿರೋದ್ರ ಬದಲು ಹೋಗೋದೇ ಬೆಸ್ಟು ಅನ್ನಂಗೆ ಆಗಿ ಹೋಗಿತ್ತು ಅವಳಿಗೆ. ಆಗ ಅತ್ತೆಗೆ ಹೇಳ್ತಾಳೆ ಅರ್ಥ ಆಗಂಗೆ, ಮಾವಂಗೆ ಹೇಳ್ತಾಳೆ, ಯಾರಿಗೆ ಹೇಳಿದ್ರು ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಒಟ್ಟೆ ಊರ್ಮಿಳ ಕರೆಕ್ಟು ಅನ್ನಂಗೆ ಆಗ್ಬಿಟ್ಟೈತೆ ಅವರಿಗೆ. ರಾಧಂದೇ ತಪ್ಪು, ಊರ್ಮಿಳಂದೇ ಕರೆಕ್ಟು ಅನ್ನಂಗೆ ಆಗಿದೆ. ಹಾಗಾಗಿ ಮಾವನೂ ಅಷ್ಟೇ ಹೇಳ್ತಾನೆ, ನಿನ್ನಿಂದನೇ ಕಣಮ್ಮ ಊರ್ಮಿಳ ಹೋಗಿದ್ದು, ನೀನು ಕರೆಕ್ಟಾಗಿ ನೀನು ಹಿಂಗೆಲ್ಲ ಮಾತಾಡಿಲ್ಲ ಅಂದರೆ ಅವಳು ಹೋಗ್ತಾ ಇರಲಿಲ್ಲ, ನೀನು ಹೆಂಗೆಂಗೋ ಮಾತಾಡಿದೆ ಅವಳು ಹೋದ್ಲು ಸಿಟ್ಟು ಬಂದು ಅಂತ. ಅದಕ್ಕೆ ಇಲ್ಲ ಮಾವ, ನಿಮಗೆ ಗೊತ್ತಾಗಲ್ಲ, ನಿಮ್ಮ ದೊಡ್ಡ ಮಗನ ಅವರೇ ಕೂಡ ಹಾಕಿರೋದು, ಇಷ್ಟಿಷ್ಟು ಗಡ್ಡೆ ಎಲ್ಲ ಬೆಳ್ಕೊಂಡಿದೆ, ಒಂದು ಪಾಳು ಮನೇಲಿ ಕೂಡ ಹಾಕಿದ್ರು, ಮತ್ತು ಅಲ್ಲಿಂದ ಬೇರೆ ಕಡೆ ಎಸ್ಕೇಪ್ ಮಾಡಿ ಅಲ್ಲಿ ಆ ಸೆಡ್ಡಿಗೇ ಬೆಂಕಿ ಕೊಟ್ಬಿಟ್ಟಿದ್ದಾರೆ ಮಾವ ಅಂತ ಹೇಳಿದ್ರೂ ನಂಬೋದೇ ಇಲ್ಲ. ಇವಳು ಹೇಳೋವೆಲ್ಲ ಸುಳ್ಳು ಅನ್ನಂಗೆ ಆಗೋಗಿದೆ. ರಾಧಾ ಎಷ್ಟು ಹೇಳ್ತಾಳೆ, ಎಷ್ಟು ಹೇಳಿದ್ರು ಕೇಳಲ್ಲ. ಹಂಗಾಗ್ಬಿಟ್ಟತ್ಲಾಗೆ ಅವಳು ಅಳ್ತಾನೇ ಇರ್ತಾಳೆ. ಹತ್ತು ಸಾಕಾಗಿ ಕೊನೆಗೆ ಒಂದು ಡಿಸಿಷನ್ನಿಗೆ ಬರ್ತಾಳೆ. ಅಷ್ಟೊತ್ತಿಗೆ ಕೃಷ್ಣ ಬರ್ತಾರೆ, ಮತ್ತು ಅವ್ರ ತವ್ರ ಮನೆಯವರು ಬರ್ತಾರೆ, ರಾಧನ ತವ್ರ ಮನೆಯವರು ಬರ್ತಾರೆ, ಎಲ್ಲ ಬರ್ತಾರೆ. ಏನು ಹಿಂಗಾಗೋಯ್ತಲ್ಲ ಅಂತೇಳ್ಬಿಟ್ಟು ಎಲ್ಲ ಬಂದು ಮಾತಾಡೋಕ್ಕೆ ಬರ್ತಾರೆ. ಆವಾಗ ಕೃಷ್ಣ, ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ, ಫಸ್ಟ್ ಇಲ್ಲಿಂದ ತೊಲಗು ಅಂತಾನೆ. ಹಂಗಂದಾಗ ಭಾಳ ಬೇಜಾರಾಗುತ್ತೆ ರಾಧಂಗೆ. ನಾನು ಎಷ್ಟು ಒಳ್ಳೇದು ಮಾಡೋಕ್ಕೋದ್ರೂ ಇವರೆಲ್ಲ ಹೀಗೆ ಅಂತಾರಲ್ಲ ಅಂತೇಳ್ಬಿಟ್ಟು ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊತಾಳೆ. ಆಮೇಲೆ ಬೈಕೊಂಡು ಮೇಲೆ ಹೋಗಿರ್ತಾನೆ. ನಮ್ಮ ಅತ್ತಿಗೆ ಅಷ್ಟು ದೇವತೆ, ನಮ್ಮ ಅತ್ತಿಗೆನ ನೀನು ಇಲ್ಲಿದ್ದಂಗೆ ಮಾಡಿ ಕಳಿಸಿದೀಯ, ನಿನಗೆಷ್ಟು ಅಹಂಕಾರ ಇರಬೇಡ, ಹಾಗೆ ಹೀಗೆ ಅಂತ ಬೈದಿರ್ತಾನೆ. ಮತ್ತೆ ಕೆಳಗೆ ಬರ್ತಾನೆ, ಮತ್ತೆ ಬೈತಾನೆ. ಮತ್ತೆ ಬೈದಾಗಂತೂ ಇನ್ನೂ ಸಿಕ್ಕಾಬಟ್ಟೆ ಬೇಜಾರಾಗೋಗುತ್ತೆ. ನನ್ನನ್ನೇ ಅರ್ಥ ಮಾಡ್ಕೊಳ್ಳಲ್ವಲ್ಲ ಇವು ಅಂತೇಳ್ಬಿಟ್ಟು ಅವಳಿಗೆ ಬೇಜಾರಾಗಿ, ಇಲ್ಲಿರೋದು ವೇಸ್ಟು, ನಾನು ಹೋಗ್ಬಿಡೋದೇ ಬೆಸ್ಟು ಅಂದ್ಕೊಂಡು ಅಲ್ಲಿಂದ ಆಯಿತು, ನನ್ನ ಮೇಲೆ ಅನುಮಾನ ಪಡೋರ ಮೇಲೆ ನಾನು ಇದ್ದೇನು ಮಾಡಲಿ, ನಾನು ಇರಲ್ಲ ಇಲ್ಲಿ, ನಾನು ಬರ್ತೀನಿ ಅಂತ ಹೊರಟೇ ಬಿಡ್ತಾಳೆ, ಹೋಗ್ತೀನಿ ಅಂತ. ಆವಾಗ ಅವ್ರ ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ, ಬೇಡ ಸುಮ್ಮನೆ ಇರು ಅಂತೇಳಿ. ಅವರ ತವರು ಮನೆಯವರು ಏನೇ ಹೇಳಿದ್ರು ರಾಧಾ ಕೇಳಲ್ಲ, ಹೊರಟು ನಿಂತಿದ್ದಾಳೆ. ಮತ್ತು ಬರ್ತಾಳೋ ಇಲ್ವೋ ಗೊತ್ತಿಲ್ಲ ವಾಪಸ್ಸು. ಅವನಂತೂ ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ ಅಂತ ಅಂದ್ಬಿಟ್ಟಿದ್ದಾನೆ. ಹಾಗಾಗಿ ಅವಳು ಬೇಜಾರು ಮಾಡಿಕೊಂಡು ಹೊರಟಿದ್ದಾಳೆ, ಹೊರಟು ಹೋಗ್ತಾಳೆ ಅನಿಸುತ್ತೆ. ನಾಳಿನ ಎಪಿಸೋಡಲ್ಲಿ ಅದು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಕತೆ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬಾ ಒಂಥರ ಮನಸ್ಸಿಗೆ ನಾಟುವಂಥ ಕತೆ ಇದು. ಹೀಗೆ ಮುಂದುವರಿತಾ ಇರುತ್ತೆ. ಮತ್ತು ನಾಳೆ ಕೂಡ ಈ ಧಾರಾವಾಹಿಯಿಂದೇ ಮುಂದಿನ ಎಪಿಸೋಡ್ ಬರುತ್ತೆ, ನೋಡಿ ಆನಂದಪಡಿ. ಚೆನ್ನಾಗಿ ಬರ್ತಾಯಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.